ಲೋಕ ಚುನಾವಣೆ ಒಳಗೆ ಸಮುದಾಯಕ್ಕೊಂದು ಡಿಸಿಎಂ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿಸಿಎಂ ಕನಸನ್ನ ಬಿಚ್ಚಿಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಸತೀಶ್ ಜಾರಕಿಹೊಳಿ ನಿರ್ಧಾರಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರು ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಅವ್ರ ನಿರ್ಧಾರ ಸರಿಯಾಗಿದೆ. ಅವರ ಅಭಿಪ್ರಾಯವನ್ನು ಅವರು ಹೈಕಮಾಂಡ್ಗೆ ತಿಳಿಸಿದ್ದಾರೆ. ಅದರಲ್ಲಿ ತಪ್ಪೇನಿದೆ, ಪರಿಗಣಿಸೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ಅವರ ದೃಷ್ಟಿಯಲ್ಲಿ ಆಯಾ ಸಮುದಾಯಕ್ಕೆ ಡಿಸಿಎಂ ಸ್ಥಾನ ಕೊಟ್ಟರೆ ಉತ್ತೇಜನ ಸಿಗುತ್ತೆ, ಚುನಾವಣೆಯಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಆ ಸಮುದಾಯಗಳ ಓಲೈಕೆ ಕೂಡ ಮಾಡ್ದಂಗಾಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೆ ಅನ್ನೋ ಅಭಿಪ್ರಾಯ ಅವರಲ್ಲಿದೆ. ಹೈಕಮಾಂಡ್ ವಿಶ್ಲೇಷಣೆ ಮಾಡಿ ಪರಿಶೀಲಿಸಿ ಡಿಸಿಎಂ ಸ್ಥಾನ ನೀಡಿದರೆ ಅನುಕೂಲ ಆಗುತ್ತೆ. ಪರೋಕ್ಷವಾಗಿ ಡಿಸಿಎಂ ಸ್ಥಾನ ನೀಡಿದರೆ ಒಳ್ಳೆಯದು ಅಂತ ಪರಮೇಶ್ವರ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಈಗಾಗಲೇ ಕಸರತ್ತು ನಡೆಸ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ. ಡಿಸಿಎಂ ಸ್ಥಾನ ಕೊಡಬೇಕು ನನಗೂ ಕೂಡ ಅಂತ. ಅಂದರೆ ಒಂದು 3 ಡಿಸಿಎಂ ಸ್ಥಾನ ಇಲ್ಲಿ ಹುಟ್ಟು ಹಾಕಿಬಿಟ್ರೆ ಸಮುದಾಯವಾರು, ಒಂದು ದಲಿತ ಸಮುದಾಯಕ್ಕೆ, ಇನ್ನೊಂದು ವಾಲ್ಮೀಕಿ ಸಮುದಾಯಕ್ಕೆ, ಇನ್ನೊಂದು OBC ಸಮುದಾಯಕ್ಕೆ ಅಥವಾ ಮುಸ್ಲಿಂ ಸಮುದಾಯಕ್ಕೆ, ಈ ರೀತಿ ಅವರೇನು ಜಾತಿ ಲೆಕ್ಕಾಚಾರ ಹಾಕ್ಕೊಂಡಿದ್ರು, ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಿಬಿಟ್ರೆ ಲೋಕಸಭಾ ಚುನಾವಣೆಗೆ ಸಮುದಾಯಗಳ ಓಲೈಕೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಈಗ ಅವರವರ ಲೆಕ್ಕಾಚಾರಗಳು, ಕಾಂಗ್ರೆಸ್ನವ್ರ ಲೆಕ್ಕಾಚಾರ. ಬಟ್ ಈಗ ಜಾರಕಿಹೊಳಿ ಅವರ ಅಭಿಪ್ರಾಯಕ್ಕೆ ಇವರು ಕೂಡ ಈಗ ಧ್ವನಿಗೂಡಿಸಿದ್ದಾರೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ. ಅವರವರ ಅಭಿಪ್ರಾಯ ಹೇಳೋದಕ್ಕೆ ಯಾರೂ ನಿರ್ಬಂಧನೆ ಹಾಕೋದು ಇಲ್ಲ. ಅವರ ಅಭಿಪ್ರಾಯನ ಹೋಗಿ ಹೈಕಮಾಂಡಿಗೆ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ. ಅದನ್ನು ಕನ್ಸಿಡರ್ ಮಾಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿರೋದು. ಅಲ್ಲ, ಆದರೆ ಆಗ್ಬೋದು. ಅವ್ರ ದೃಷ್ಟಿನಲ್ಲಿ ಆ ಸಮುದಾಯಗಳಿಗೆ ಉತ್ತೇಜನ ಕೊಟ್ಟಾಗ ಆಗ್ತದೆ, ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೆ ಅನ್ನುವಂಥ ಅಭಿಪ್ರಾಯ ಅವ್ರದ್ದಿದೆ. ಅದನ್ನು ಅವರು ಹೈಕಮಾಂಡ್ನವರು ವಿಶ್ಲೇಷಣೆ ಮಾಡಿ ಪರಿಶೀಲನೆ ಮಾಡಿ ಅದನ್ನು ಮಾಡಿದರೆ ಅನುಕೂಲ ಆಗ್ಬೋದು. ಇಲ್ಲ, ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ. ಅವರವರ ಅಭಿಪ್ರಾಯ ಹೇಳೋದಕ್ಕೆ ಯಾರೂ ನಿರ್ಬಂಧನೆ ಹಾಕೋದು ಇಲ್ಲ. ಅವರ ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಮುಖ್ಯಮಂತ್ರಿ ಆಕಾಂಕ್ಷಿ ಕೂಡ ಹೌದು ಪರಮೇಶ್ವರ್. ಈಗ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ತಾನೂ ಕೂಡ ಒಂದು ಪ್ರಬಲ ಆಕಾಂಕ್ಷಿ, ನಮ್ಮ ಸಮುದಾಯಕ್ಕೂ ಕೂಡ ಕೊಡಬೇಕು ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸುವಂತಹ ಒಂದು ಅಭಿಪ್ರಾಯನ ಅಂತಿದ್ದು. ಪ್ರಭು, ಖಂಡಿತವಾಗ್ಲೂ ಕೂಡ ಮತ್ತೆ ಡಿಸಿಎಂ ವಿಚಾರ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಏನು ಲೋಕಸಭಾ ಚುನಾವಣೆ ಹತ್ರ ಬರ್ತಿರೋ ಒಂದು ಹಿನ್ನೆಲೆಯಲ್ಲಿ ಏನು ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಕೂಡ ಹೈಕಮಾಂಡ್ಗೆ ಮತ್ತೆ ಸಮುದಾಯಕ್ಕೊಂದು ಡಿಸಿಎಂ ಅನ್ನ ನೇಮಕ ಮಾಡಬೇಕು ಅಂತ ಹೇಳಿ ವಿಚಾರವನ್ನು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿರ್ತಕ್ಕಂಥದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ತುಮಕೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಪರ ಬ್ಯಾಟ್ ಬೀಸಿದ್ದಾರೆ ಅಂತಾನೆ ಕೂಡ ಹೇಳ್ಬೋದು. ಯಾಕೆಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸಮುದಾಯಕ್ಕೆ ಒಂದು ಸಮುದಾಯವಾರು ಡಿಸಿಎಂ ಅನ್ನ ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ರೀತಿಯಾಗಿ ಜಾತಿ ಆಧಾರದ ಮೇಲೆ ಮತಗಳನ್ನ ಸೆಳಿಬಹುದು, ಸುಲಭವಾಗಿ ಜಯದ ಒಂದು ಹಾದಿಯನ್ನ ಹಿಡಿಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇರ್ತಕ್ಕಂಥದ್ದು. ಆ ಒಂದು ಲೆಕ್ಕಾಚಾರದಲ್ಲಿ ಬಂದಂತ ಸಂದರ್ಭದಲ್ಲಿ ಈಗಾಗಲೇ ಕೂಡ ಈ ಹಿಂದೆ ಡಿಸಿಎಂ ಆಗಿ ಕಾರ್ಯನಿರ್ವಹಿಸಿದ್ರು. SC ಸಮುದಾಯ ಮತ್ತೆ ದಲಿತಕ್ಕೂ ಮತ್ತೆ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಇವರಿಗೆ ಆ ಒಂದು ಸ್ಥಾನ ಸಿಗುವಂತ ಚಾನ್ಸಸ್ ಇರುತ್ತೆ ಅನ್ನೊಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಕೂಡ ಅದನ್ನ ಹೇಳ್ಬೋದು. ಜೊತೆಗೆ ಈಗಾಗಲೇ ಕೂಡ ಅವರ ಒಂದು ನಿರ್ಬಂಧ ಯಾವುದೇ ರೀತಿಯಾದಂತ ಇದಕ್ಕೆ ಇದೇನಿಲ್ಲ. ಹಾಗಾಗಿ ಅವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಅಭಿಪ್ರಾಯ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಸತೀಶ್ ಜಾರಕಿಹೊಳಿ ಒಂದು ಅಭಿಪ್ರಾಯವನ್ನ ಪರಿಗಣಿಸುವಂತದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು. ಸಮುದಾಯದ ಒಂದು ಮತಗಳನ್ನ ಸೆಳೆಯೋದಕ್ಕೆ ಮತ್ತೆ ಸಮುದಾಯಗಳನ್ನ ಪರಿಗಣನೆಗೆ ತಗೊಳ್ಳೋದು ಮತ್ತೆ ಉತ್ತೇಜನ ಕೊಡುವ ಒಂದು ದೃಷ್ಟಿನಲ್ಲಿ ಹೇಳಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿರ್ತಕ್ಕಂಥದ್ದು. ಪ್ರಭು, ಅಂದರೆ ಸಂತೋಷ್, ಈ ಮೂಲಕ ಈಗ ಈ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಪರೇಟ್ ಆದಂಥ ಬಣ ರೆಡಿ ಆಗ್ತಿದೆಯಾ ಅನ್ನೋದು. ಪ್ರಭು, ಈಗಾಗಲೇ ಕೂಡ ಈ ಹಿಂದೆ ಸಾಕಷ್ಟು ಕೂಡ ಚರ್ಚೆ ಆಗಿತ್ತು. ಸಚಿವ KN ರಾಜಣ್ಣ ಅವರು ಕೂಡ 3 ಜನ ಡಿಸಿಎಂ ಅನ್ನ ನೇಮಕ ಮಾಡಬೇಕು, ನಾನು ಈಗಾಗಲೇ ಕೂಡ ಹೈಕಮಾಂಡ್ಗೆ ಪತ್ರವನ್ನ ಬರೀತೀನಿ ಅಂತ ಹೇಳಿದ್ರು. ಸಾಕಷ್ಟು ರೀತಿಯಂತ ಪರ ವಿರೋಧಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೂಡ ಚರ್ಚೆ ಆಗಿದ್ವು. ಒಂದು ಕಡೆ DK ಶಿವಕುಮಾರ್ ಅವರ ಬಣ ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿತ್ತು. ಮತ್ತೊಂದು ಕಡೆಯಾಗಿ ಸಮುದಾಯಕ್ಕೊಂದು ಕೊಟ್ಟಂತ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ ಅಂತ ನೇರವಾಗಿ ಕೂಡ ಟಕ್ಕರ್ ಕೊಡೋ ಒಂದು ಕೆಲಸವನ್ನು ಕೂಡ ರಾಜಣ್ಣ ಅವ್ರು ಮಾಡಿದ್ರು. ಅದೇ ಅಂತ ಸಂದರ್ಭದಲ್ಲೂ ಕೂಡ ರಾಜಣ್ಣ ಅವ್ರ ಪರ ಬ್ಯಾಟ್ ಬೀಸುವ ಒಂದು ಕೆಲಸವನ್ನು ಕೂಡ ಪರಮೇಶ್ವರ್ ಮಾಡಿದ್ರು. ಅದೇ ರೀತಿಯಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಪ್ರಸ್ತಾಪವನ್ನ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಹಿಂದೆ ರಾಜಣ್ಣ ಅವರ ಪರ ಬ್ಯಾಟ್ ಬೀಸಿದ್ರು, ಇವತ್ತು ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಮಾತಿಗೆ ಒಂದಷ್ಟು ಪುಷ್ಟಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಕಡೆ ಸಮುದಾಯದ ಮತಗಳಿಗೆ ಸೆಳೆಯುವ ಒಂದು ನಿಟ್ಟಿನಲ್ಲಿ ಡಿಸಿಎಂ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.